ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ಇವತ್ತೆರಡು ಸೊಪ್ಪಿನ ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಕೆಸುವಿನ ಸೊಪ್ಪು, ಇನ್ನೊಂದು ಹರವೆ ಸೊಪ್ಪು, ಕೆಂಪು ಹರವೆ ಸೊಪ್ಪು. ಕೆಸುವಿನ ಸೊಪ್ಪಿಂದ ಮತ್ತು ಹರವೆ ಸೊಪ್ಪಿಂದ ಪಲ್ಯಗಳು, ಒಂದು ಚಟ್ನಿ ಥರ, ಇದು ಇನ್ನೊಂದು ಪಲ್ಯದ ಥರ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕೆಸುವಿನ ಸೊಪ್ಪಿನ ಚಟ್ನಿಗೆ ಆಮಟೆಕಾಯಿ ಬೇಕಾಗತ್ತೆ. ಹಾಗೆ ಇದಕ್ಕೆ ಜೀರಿಗೆ ಮೆಣಸನ್ನು ಹಾಕ್ತೀವಿ. ನೀವು ಜೀರಿಗೆ ಮೆಣಸು ಇಲ್ದಿದ್ದವರು ಹಸಿಮೆಣಸನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಬೋದು. ಫಸ್ಟು ಒಂದು ಬಾಣಲೆ ತೊಗೊಂಡು ಕೆಸುವಿನ ಸೊಪ್ಪು ಹಾಕಿ ಅದಕ್ಕೆ ಆಮಟೆಕಾಯನ್ನು ಹಾಕಿ ಜೀರಿಗೆ ಮೆಣಸನ್ನು ಸ್ವಲ್ಪ ಜಜ್ಜಿ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ. ಜಜ್ಜಿದ್ದೀನಿ ಚೆನ್ನಾಗಿ. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು. ನೀರು 1-2 ಕಪ್ ನೀರು ಹಾಕಿದ್ದೀನಿ. ನೀರು ಹಾಕಿ ಮುಚ್ಚಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕಾಗುತ್ತೆ. ಫಸ್ಟು ಇದನ್ನು ಮಧ್ಯ ತಿರುಗಿಸ್ತಾನೆ ಇರಬೇಕು. ಇದು ಮರದಲ್ಲಿರೋ ಕೆಸ ಅಲ್ಲ, ಅಥವಾ ಹಾಲು ಕೆಸ ಅಂತಿರುತ್ತೆ, ಅದು ಅಲ್ಲ. ಇದಕ್ಕೆ ಮಕ್ಕಳ ಕೆಸ ಅಂತಾರೆ. ಇದು ಸ್ವಲ್ಪ ಅಂದರೆ ನೀವು ಹುಳಿ, ಉಪ್ಪು, ಖಾರ ಕಡಿಮೆ ಹಾಕಿದ್ರೆ ಬಾಯಿ ಕಡಿಯುತ್ತೆ. ಇದಕ್ಕೆ ತುಂಬ ಜಾಸ್ತಿನೇ, ಬೇರೆ ಅಡುಗೆಗಿಂತ ಜಾಸ್ತಿನೇ ಇಟ್ಟು ಹಾಕಬೇಕಾಗುತ್ತೆ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಆಲ್ ಆಪ್ಷನನ್ನು ಒತ್ತಿ. ಇನ್ನೂ ಚೆನ್ನಾಗಿ ಇದು ಬೇಯಬೇಕು, ಚಟ್ನಿ ಥರ ಹಾಕಬೇಕು. ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಇದರಲ್ಲಿ ಹರಳು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹೀಗೆ ತಿರುಗಿಸ್ತಾ ಇದ್ದರೆ ಚಟ್ನಿ ರೆಡಿ ಆಗುತ್ತೆ. ಒಂದು 20 ನಿಮಿಷ ಬೇಕಾಗುತ್ತೆ ಚಟ್ನಿ ಮಾಡ್ಕೊಳ್ಳೋಕ್ಕೆ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ಖಾರ, ಉಪ್ಪು, ಹುಳಿ ಎಲ್ಲ ಜಾಸ್ತಿ ಇರೋದ್ರಿಂದ ನಾವು ಅನ್ನದ ಜೊತೆ ಮಲೆನಾಡಲ್ಲಿನ ಈ ಮಳೆಗಾಲ ಟೈಮಲ್ಲಿ ಉಪಯೋಗಿಸ್ತೀವಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ನಾನು ಕೊಬ್ಬರಿ ಎಣ್ಣೆನ ಉಪಯೋಗಿಸಿದ್ದೀನಿ. ನೀವು ಬೇರೆ ಯಾವುದು ಮಾಡ್ತೀರೋ ಅದನ್ನು ಮಾಡ್ಕೊಳ್ಬೋದು. ಕರಿಬೇವು ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿದು ಚಟ್ನಿಗೆ ಹಾಕ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಈಗ ಕೆಂಪು ಹರಿವೆ ಸೊಪ್ಪಿನ ನಾವು ಮುದ್ದೆ ಹುಳಿ ಅಂತ ಕರಿತೀವಿ, ಉಪ್ಸಾರು ಅಂತ ಕರಿತೀವಿ, ಪಲ್ಯ ಅಂತಲೂ ಹೇಳ್ಬೋದು. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದು ಸೊಪ್ಪು ಅಂತ ಹೇಳ್ತಾರೆ ಮಲೆನಾಡು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಮೆತ್ತಗೆ ಹಾಕಬೇಕು, ಅಲ್ಲಿ ತನಕ ಹುರ್ಕೊಂಡಿದ್ದೀನಿ. ನಾವು ಇದಕ್ಕೆ ಮಲೆನಾಡು ಭಾಗದಲ್ಲಿ ಜೀರಿಗೆ ಮೆಣಸನ್ನು ಹೆಚ್ಚು ಯೂಸ್ ಮಾಡ್ತೀವಿ. ಇಲ್ಲದೆ ಹೋದರೆ ನೀವು ಹಸಿಮೆಣಸನ್ನು ಕುಟ್ಟಿ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ಬೋದು. ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಜೀರಿಗೆ ಮೆಣಸನ್ನು ಕುಟ್ಬಿಟ್ಟು ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆಮೇಲೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಣ್ಣಿನ ನೀರು ಫಸ್ಟೇ ಹಾಕ್ತೀನಿ. ಯಾಕಂದರೆ ಈರುಳ್ಳಿ ತಿನ್ನಬೇಕಾದ್ರೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿದ್ದರೆ ಅದು ಚೆನ್ನಾಗಿ ಅನಿಸುತ್ತೆ ಅಂತ. ಆಮೇಲೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ 1 ಕಪ್ ನೀರು, ಸಣ್ಣ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಮುದ್ದೆ ಹುಳಿ ಉಪ್ಪು ಸೊಪ್ಪು ರೆಡಿ ಆಗುತ್ತೆ. ತುಂಬ ಸೊಪ್ಪು ತುಂಬ ಹೆಲ್ತಿನೂ ಆಗಿದ್ದರಿಂದ, ಆರೋಗ್ಯಕ್ಕೂ ಒಳ್ಳೆಯದಾಗಿದ್ದರಿಂದ ಇದನ್ನು ಮಾಡ್ಕೊಳ್ಬೋದು. ನೀವು ಬೇಗನೂ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಸೊಪ್ಪು ರೆಡಿ ಆಗುತ್ತೆ. ಧನ್ಯವಾದಗಳು. ಊಟದ ಜೊತೆ ಸೊಪ್ಪಿನ ಪಲ್ಯಗಳು.